ಹಾಯ್ ಹಲೋ ಫ್ರೆಂಡ್ಸ್, ಬ್ಯಾಕ್ ಟು ಮೈ ಚಾನಲ್ ಸಂಗಮೇಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಬಂದುಬಿಟ್ಟು CP+8 ಚಾನಲ್ ಎನ್ವಿಆರ್ ಇದೆ. ಹಾಗೆ CP+ ಡೂಮ್ ಕ್ಯಾಮ್ರಾ ಇದ್ದಾವೆ, ಬುಲೆಟ್ ಕ್ಯಾಮ್ರಾ ಇದ್ದಾವೆ, ಹಾಗೆ POE ಸ್ವಿಚ್ ಇದೆ CP+. ಇವಾಗ ನಾವು CP+ ಎನ್ವಿಆರ್ಗೆ ನಾವು 4 ಮೆಗಾಪಿಕ್ಸೆಲ್ IP ಕ್ಯಾಮ್ರಾ ಅದಾವೆ. ಇದನ್ನು ಕಾನ್ಫಿಗರ್ ಹೇಗೆ ಮಾಡೋದು, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಮೂಲಕ ಇದಕ್ಕೆ ಕಾನ್ಫಿಗರ್ ಹೇಗೆ ಮಾಡೋದು ಎನ್ವಿಆರ್ಗೆ ಅಂತೇಳಿ ಫುಲ್ ವಿಡಿಯೋ ಇದೆ. ಯಾವುದೆಲ್ಲ ಹೊಸ ಇನ್ಸ್ಟಾಲೇಷನ್ ಇದ್ದಿದೆ ಇನ್ಸ್ಟಾಲೇಷನ್ ಮಾಡೋದು ಅದು ಈ ವಿಡಿಯೋನ ಕೊನೆ ತನಕ ನೋಡಿ. ಯಾಕಂದರೆ ನಿಮಗೂ ಒಂದು IP ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡೋದು ಹೇಗೆ ಅಂತೇಳಿ ನಾವು ಇಲ್ಲಿ ಪಿನ್ ಟು ಪಿನ್ ನಾವು ಇಲ್ಲಿ ಹೇಳಿಕೊಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ಪೂರ್ತಿ ಫುಲ್ ಡೀಟೇಲ್ ಐತಿ. ಅದು ಕನ್ನಡದಲ್ಲಿ ವಿಡಿಯೋ ಐತಿ, ಕನ್ನಡ ಟೆಕ್ನಿಷಿಯನ್ ಅಂತಲೇ ಹೇಳ್ಬೋದು. ನಮ್ಮ ಚಾನಲ್ ಸಂಗಮೇಶ್ ಟೆಕ್ನಿಕಲ್ ಅಂತೇಳಿ ಯೂಟ್ಯೂಬ್ ಚಾನಲ್ ಐತಿ. ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಯಾವುದೇ ಒಂದು ಕ್ಯಾಮ್ರಾ ವಿಡಿಯೋ ಬೇಕಾತಂದು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ಬನ್ನಿ ಫ್ರೆಂಡ್ಸ್, ಇವಾಗ ಇದು ಬಂದುಬಿಟ್ಟು ಮಾಡಲ್ ನಂಬರನ್ನು ನೋಡ್ಬೋದು. ಇದು ನಿಮಗೆ 8 ಚಾನಲ್ CP+ ಎನ್ವಿಆರ್ ಐತಿ. ಇವಾಗ ಇದನ್ನು ಅನ್ಬಾಕ್ಸಿಂಗ್ ಮಾಡಿ ನಾವು ಫಸ್ಟಿಗೆ ಎನ್ವಿಆರನ್ನು ಕನೆಕ್ಷನ್ ಮಾಡೋಣ. ಎನ್ವಿಆರ್ ಜೋಡಿ ಏನೇನು ಬರ್ತೈತಿ ಅಂತೇಳಿ ಈ ವಿಡಿಯೋದಲ್ಲಿ ಕೂಡ ನೀವು ನೋಡ್ಬೋದು. ನಾನು ಹಲವಾರು ವಿಡಿಯೋ ಮಾಡಿನು, ಬಟ್ ಈ ವಿಡಿಯೋದಲ್ಲಿ ಕೂಡ ನೀವು ನೋಡ್ಬೋದು ಎನ್ವಿಆರಲ್ಲಿ ಏನೇನಿದೆ ಅಂತೇಳಿ. ಇವಾಗ ಅನ್ಬಾಕ್ಸಿಂಗ್ ವಿಡಿಯೋ ಹಿಡ್ಕೊಂಡು ಎಲ್ಲ ಇನ್ಸ್ಟಾಲೇಷನ್ ತನಕ ಇದೈತಿ. ಫಸ್ಟ್ ಬಂದುಬಿಟ್ಟು ಒಂದು ಎನ್ವಿಆರ್ ಐತಿ ನೋಡ್ಬೋದು. CP+ ಬ್ರ್ಯಾಂಡಲ್ಲಿ ಇರುವಂಥ ಇದೊಂದು ಎನ್ವಿಆರ್. ಇವಾಗ ನಾವು ಎನ್ವಿಆರನ್ನು ಓಪನ್ ಮಾಡೋಣ. ಫಸ್ಟಿಗೆ ನೋಡ್ಬೋದು CP+ ಬ್ರ್ಯಾಂಡಲ್ಲಿ ಇರುವಂಥ ಎನ್ವಿಆರ್ ಇದು. ಇದಕ್ಕೆ ನಿಮಗೆ ಬ್ಯಾಕ್ ಸೈಡ DC ಪವರ್ ಪಿನ್ ಇದೆ, ಲ್ಯಾನ್ ಪೋರ್ಟ್, ವಿಜಯ ಪೋರ್ಟ್, ಆಡಿಯೋ ಇನ್ ಔಟ, ಹಾಗೆ HDMI, USB ಈ ಸೇಮ. ಫ್ರಂಟಿಗೆ ಒಂದು USB ಇರ್ತೈತಿ. ಹಾಗೆ ಇದ್ರ ಜೋಡಿ ಏನೇನು ಬರುತ್ತವಪ್ಪ ಅಂದ್ರೆ ಈಗ ನೋಡ್ಬೋದು ಟೋಟಲ ಕಿಟ್ ಬರ್ತೈತಿ ಅದ ನೋಡಿ ಫ್ರೆಂಡ್ಸ್. ಇವಾಗ ಒಂದು ಲ್ಯಾನ್ ಕೇಬಲ್ ಐತಿ, ಹಾಗೆ ಹಾರ್ಡಿಕ್ಸ್ ಪವರ್ ಕೇಬಲ್ ಆ್ಯಂಡ್ ಡಾಟಾ ಕೇಬಲ್, ಹಾಗೆ ಒಂದು ಮೌಸ್, ಹಾಗೆ ಒಂದು 12 ವೋಲ್ಟ್ 2 ಆ್ಯಂಪ್ಸ್ ಅಡಾಪ್ಟರ್ ಬರ್ತೈತಿ. ಇವಾಗ ನಾವು ಫಸ್ಟಿಗೆ ನಮಗೇನೇ ಬೇಕು, ಪವರ್ ಅಡಾಪ್ಟರ್ ಒಂದು ಬೇಕು, ಹಾಗೆ ಒಂದು ಲ್ಯಾನ್ ಕೇಬಲ್ ಬೇಕಾದೈತಿ IP ಕ್ಯಾಮ್ರಾನ ಕಾನ್ಫಿಗರ್ ಮಾಡಿ ಆ್ಯಡ್ ಮಾಡ್ಲಿಕ್ಕೆ. ಇವಾಗ ನಾವು ತಗೊಳ್ಳೋ ಉಳ್ಕಿದ್ದ ಮಟೀರಿಯಲನ್ನು ಸೈಡ್ ಇಡೋಣ. ಇವಾಗ ನಾವು ಎನ್ವಿಆರನ್ನು ಸ್ಟಾರ್ಟ್ ಮಾಡೋಣ. CP+ ಎನ್ವಿಆರ್ ಐತಿ ನೋಡಿ. ಪವರ್ ಪಿನ್ನನ್ನು ಹಾಕ್ಕೊಳ್ಳಿ, ಹಾಗೆ ವಿಜಯ ಪಿನ್ನನ್ನು ಹಾಕೋಬೇಕಾಗುತ್ತೆ. ಇವಾಗ ನಾವು ಇದನ್ನು ಪವರನ್ನು ಕೊಡ್ತಾಯಿದ್ದೀವಿ ಬೋರ್ಡಿಗೆ ಹಾಕಿ. ಹಾಗೆ ಒಂದು ಮೌಸ್ ಕನೆಕ್ಷನ್ ಕೂಡ ಕೊಡ್ತಾಯಿದ್ದೀವಿ. ಹಾಗೆ ನಾವು ಇದನ್ನು ಫಸ್ಟ್ ಸ್ಟೆಪ್ ಹೇಗೆ ಕಂಪ್ಲೀಟ್ ಮಾಡೋದು ಎಂಬುದು ಇಲ್ಲೇ ನಾವು ಇದೇ ಕಂಪ್ಯೂಟರ್ ಮಾನಿಟರ್ಗೆ ನಾವು ಇದನ್ನು ಕನೆಕ್ಷನ್ ಕೊಟ್ಟು ಇಲ್ಲೇ ನಾವು ಫಸ್ಟ್ ಸ್ಟೆಪ್ಪನ್ನು ಫಸ್ಟೇ ಕಂಪ್ಲೀಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಎನ್ವಿಆರ್ ಸ್ಟಾರ್ಟ್ ಆಯಿತು CP+ ಅಂತೇಳಿ. ಫಸ್ಟ್ ಸ್ಟೆಪ್ ಹೇಗೆ ಕಂಪ್ಲೀಟ್ ಮಾಡೋದು ಎಂಬುದು ಇಲ್ಲಿ ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ನೀವು ನೋಡ್ಬೋದು, ಲೈವ್ ಆಗೇನೆ ನೋಡ್ಬೋದು. ನಾವು ಕ್ಯಾಮ್ರಾನ ಸ್ವಲ್ಪ ಮುಂದ್ಗಡೆ ಹಿಡಿಯೋಣ, ಕ್ಲಿಯರಾಗಿ ಕಾಣಿಸ್ಲಿ ಅಂಥೇಳಿ ನೋಡ್ಬೋದು. ಇಲ್ಲಿ ನಾವು ಫಸ್ಟ್ ಸ್ಟೆಪ್ಪನ್ನು ಹೇಗೆ ಕಂಪ್ಲೀಟ್ ಮಾಡಬೇಕೆಂಬುದು ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು. ನೀವು ಮೌಸ್ ಪಾಯಿಂಟನ್ನು ಕ್ಲಿಯರಾಗಿ ನೋಡ್ಕೊತಾ ಹೋಗ್ಬೇಕು. ಇಲ್ಲಿಗೆ ಫಸ್ಟ್ನೇ ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಇಂಡಿಯಾ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವು IND ಅಂತೇಳಿ ನಾವು ಇಂಡಿಯಾ ಹಾಕಿ ಇಲ್ಲಿ ಇಂಡಿಯಾನ ಸೆಲೆಕ್ಟ್ ಮಾಡ್ಕೋಬೇಕು. ಇದಿಷ್ಟಾಗಿಂದ ಲ್ಯಾಂಗ್ವೇಜ್ ಇಂಗ್ಲೀಷ್, ವಿಡಿಯೋ ಸ್ಟ್ಯಾಂಡರ್ಡ್, PL ಫಾಲ್ ಅಂತೇಳಿ ಇರಬೇಕು. ಹಾಗೆ ನಾವು ಇಲ್ಲಿ ನೆಕ್ಸ್ಟನ್ನು ಕೊಡಬೇಕಾಗುತ್ತೆ. ಹಾಗೆ ಇಲ್ಲಿ ಟೈಮ್ ಡೇಟಾ ಕೂಡ ಇದನ್ನು ನಾವು ನೆಕ್ಸ್ಟ್ ಕೊಡೋಣ. ಹಾಗೆ ಈ ಸ್ಟೆಪ್ಪಲ್ಲಿ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ಪಾಸ್ವರ್ಡನ್ನು ಫಸ್ಟಿಗೆ ಒಂದು ಕ್ಯಾಪಿಟಲ್ ಹಾಕೋಬೇಕು. ಹಾಗೆ ಉಳ್ಕಿದ್ದು ಸ್ಮಾಲನ್ನು ಹಾಕ್ಕೊಂಡು ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಹಾಗೂ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ಹಾಕಿ ನಂಬರ್ಸನ್ನು ಹಾಕಬೇಕಾಗುತ್ತೆ. ಇವಾಗ ನೋಡ್ಬೋದು ನಾವು ಹಾಕ್ತಾಯಿದ್ವಿ.
ಹಾಗೆ ಇಲ್ಲಿ ನೋಡ್ಬೋದು ಸ್ಟ್ರಾಂಗ್ ಪಾಸ್ವರ್ಡ್ ಆಯಿತು. ಅದೇ ಥರನಾಗಿ ಕೆಳಗಡೆ ಕೂಡ ಸೇಮ್ ಪಾಸ್ವರ್ಡನ್ನು ಫಿಲ್ಅಪ್ ಮಾಡಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ನಾವು ಸೇಮ್ ಪಾಸ್ವರ್ಡನ್ನು ಫಿಲ್ಅಪ್ ಮಾಡಿವು. ಹಾಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಹಾಗೆ ನಂಬರನ್ನು ಹಾಕ್ತಾಯಿದ್ವಿ. ಹಾಗೆ ಇಲ್ಲಿ ನೆಕ್ಸ್ಟನ್ನು ಕೊಡಬೇಕು. ಪಾಸ್ವರ್ಡನ್ನು ಹಾಕಿಂದ ಇವಾಗ ನೆಕ್ಸ್ಟನ್ನು ಕೊಟ್ಟಿವಿ. ಹಾಗೆ ಇಲ್ಲಿ ಪ್ಯಾಟರ್ನನ್ನು ನಾವು ಮೊಬೈಲಿಗೆ ಯಾವ ಥರನಾಗಿ ಪ್ಯಾಟರ್ನನ್ನು ಇಡುತ್ತೀವೋ ಹಾಗೆ ಅದೇ ಥರನಾಗಿ ಇಲ್ಲಿ ನಾವು ಪ್ಯಾಟರ್ನನ್ನು ಇದಕ್ಕೆ ಆನ್ ಮಾಡ್ಕೋಬೋದು. ಇವಾಗ ನಾವು ಪ್ಯಾಟರ್ನನ್ನು ಆನ್ ಮಾಡ್ತಾಯಿದ್ದೀವಿ. ನೋಡ್ಬೋದು 2 ಸಲ ಇದನ್ನು ಕನ್ಫರ್ಮ್ ಮಾಡಬೇಕಾಗುತ್ತೆ. ನೋಡ್ಬೋದು ಹಾಗೆ ಇಲ್ಲಿ ಒಂದು ಮೇಲ್ ಐ ಡಿಯನ್ನು ಕೊಡಬೇಕಾಗುತ್ತೆ. ಆಲ್ಮೋಸ್ಟ್ ಆಗಿ ಇಲ್ಲಿ ಒಂದು ನಿಮ್ಮದು ಸ್ಟಾರ್ಟ್ ಇರುವಂಥ ಮೇಲ್ ಐ ಡಿಯನ್ನು ಹಾಕಬೇಕು. ಇಲ್ಲಿ ಇವಾಗ ನಾವು ಒಂದು ಮೇಲ್ ಐ ಡಿಯನ್ನು ಹಾಕ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಮೇಲ್ ಐ ಡಿಯನ್ನು ಹಾಕ್ಕೊಂಡು ನಾವು ಇದನ್ನು ಫಸ್ಟ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೇಲ್ ಐ ಡಿನ ಹಾಕಿವು. ಹಾಗೆ ಇಲ್ಲಿ ನಿಮಗೆ 3 ಕ್ವಶನ್ ಇರ್ತಾವೆ. ನಿಮಗೆ ಇದು ಎದಕ್ಕೆ ಯೂಸಪ್ಪ ಅಂದ್ರೆ ನಿಮ್ಮ ಪಾಸ್ವರ್ಡನ್ನು ಫಾರ್ಗೆಟ್ ಮಾಡೋ ಮುಂದೆ ನೀವು ಈ ಮೇಲ್ ಐ ಡಿ ಮುಖಾಂತರ ಪಾಸ್ವರ್ಡನ್ನು ರಿಕವರಿ ಮಾಡ್ಕೋಬೋದು. ಹಾಗೆ ಇದು 3 ಕ್ವಶನ್ಗೆ ಆನ್ಸರನ್ನು ಫಿಲಪ್ ಮಾಡೋದ್ರ ಮೂಲಕ ನೀವು ಪಾಸ್ವರ್ಡನ್ನು ಮರೆತು ಹೋದಾಗ ಈ ಥರದ ಸಹಾಯದಿಂದ ನೀವು ಪಾಸ್ವರ್ಡನ್ನು ರಿಕವರಿ ಮಾಡ್ಕೋಬೋದು. ಇಲ್ಲಿ ನಿಮಗೆ ಕ್ವಶನ್ ಇರ್ತಾವೆ. ಆಲ್ಮೋಸ್ಟ್ ಆಗಿ ಒಂದು 7 ಕ್ವಶನ್ ಇರ್ತಾವೆ. ನಿಮ್ಗೆ ಒಂದು 7 ಕ್ವಶನಿಗೆ ನೀವು ನಿಮ್ಮದೇ ಆದಂಥದ್ದು ಒಂದು ಆನ್ಸರನ್ನು ಸೇವ್ ಮಾಡಬೇಕಾಗುತ್ತೆ. ನಾವು ಇಲ್ಲಿ ನಮ್ಮದು ಡಿಫಾಲ್ಟ್ ಏನಿದೆ ಕ್ವಶನ್ನಿಗೆ ಆನ್ಸರನ್ನು ನಾವು ಡಿಫಾಲ್ಟನ್ನು ಸೇವ್ ಮಾಡ್ತಾಯಿದ್ದೀವಿ. ನೀವು ಕೂಡ ನಿಮಗೆ ಯಾವ ಕ್ವಶನ್ ಬೇಕಾದ್ರೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಆನ್ಸರನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾವು ಡಿಫಾಲ್ಟಾಗಿ ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀವಿ. ಇವಾಗ ನೆಕ್ಸ್ಟ್ ಇಲ್ಲಿ ಓಕೆ ಕೊಡಬೇಕು. ಇದೆಲ್ಲ ಆಗಿಂದ ಹಾಗೆ ನೋಡ್ಬೋದು ಇವಾಗ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ನೋಡ್ಬೋದು ವೆಲ್ಕಮ್ ಟು ಯೂಸ್ ದ ಸ್ಟಾರ್ಟಪ್ ಬ್ರಿಡ್ಜ್ ಹಾಗೆ ವಿಲ್ ಬಿ ಹೆಲ್ಪ್ ಯು ದ ಸೆಟಪ್ ಇಂಪಾರ್ಟೆಂಟ್. ಇವಾಗ ಫಸ್ಟ್ನೇ ಸ್ಟೆಪ್ ಮುಗೀತು. ಇವಾಗ ನೆಕ್ಸ್ಟ್ ಹೋಗೋಣ, ಯಾಕಂದರೆ ಟೈಮ್ ಕಡಿಮೆ ಇದೆ. ಇಲ್ಲಿ ವಿಡಿಯೋ ಲಾಂಗ್ ಆಗ್ತಾಯಿದೆ. ನೋಡ್ಬೋದು ಹಾಗೆ ಇಲ್ಲಿ ಎನಿವ್ಯಾರ್ ಬಂತು ನೋಡಿ. ಡಿವೈಸ್ ನೇಮ್ ಎನಿವ್ಯಾರ್ ಇದೆ, ಡಿವೈಸ್ ನಂಬರ್ 8 ಚಾನಲ್ ಇದೆ, ಲ್ಯಾಂಗ್ವೇಜ್ ಟೋಟಲ್ ಇದೆಲ್ಲ ಬಂತು. ಇದನ್ನು ಕೂಡ ನೆಕ್ಸ್ಟ್ ಕೊಡೋಣ. ಹಾಗೆ ಇಲ್ಲಿ ನಾವು ಟೈಮ್ ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿ 24 ಅವರ್ ಇದ್ದಿದ್ದನ್ನು 12 ಅವರ್ ಮಾಡ್ಕೋಬೇಕು. ಡೇಟ್, ಮಂತ್, ಇಯರ್. ಹಾಗೆ ಇಲ್ಲಿ ನೀವು ಇಲ್ಲಿ ಮುಂಬೈ ಅಂತೇಳಿ ಟೈಮ್ ಝೋನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನು ಇಲ್ಲಿ ಸೇವ್ ಮಾಡಬೇಕು ಟೈಮ್ ಡೇಟ. ಹಾಗೆ ಇಲ್ಲಿ ನೆಕ್ಸ್ಟನ್ನು ಕೊಡಬೇಕು. ನೆಕ್ಸ್ಟನ್ನು ಕೊಟ್ಟಿಂದ ಇಲ್ಲಿ ನಿಮಗೆ ಮತ್ತೊಂದು ಆಪ್ಷನ್ ಇದೆ, ಇದನ್ನು ಕೂಡ ನೆಕ್ಸ್ಟ್ ಕೊಡಿ. ಹಾಗೆ ನೆಕ್ಸ್ಟ್ ಕೊಟ್ಟಿಂದ ಇಲ್ಲಿ ನಮ್ಮ ಎನಿವೇರ್ IP ಬಂದಿದೆ ನೋಡ್ಬೋದು. 192.168.1.245 ಈಗ ಡಿಫಾಲ್ಟ್ IP ಇದೆ. ಇದನ್ನು ಕೂಡ ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಟ್ಟಿಂದ ಇಲ್ಲಿ ಸೀರಿಯಲ್ ನಂಬರ್ ಬರ್ತಾ ಇದೆ. ಇದನ್ನು ಕೂಡ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಿಂದ ಇಲ್ಲಿ IP ಕ್ಯಾಮ್ರಾನ ಕಾನ್ಫಿಗರ್ ಮಾಡು ಸಿಸ್ಟಮ್ ಬತ್. ಇವಾಗ IP ಕ್ಯಾಮ್ರಾ ಆ್ಯಡ್ ಮಾಡುವಂಥ ಆಪ್ಷನ್ ಇದು ಮೆನು ಅಂತಲೇ ಹೇಳ್ಬೋದು. ಇದನ್ನು ಕೂಡ ನೆಕ್ಸ್ಟನ್ನು ಕೊಡಬೇಕು. ಇದನ್ನು ನೆಕ್ಸ್ಟ್ ಕೊಟ್ಟಿಂದ ಇದು ಕೂಡ ನಮಗೆ 8 ಚಾನಲ್ದ ರೆಕಾರ್ಡಿಂಗ್ ಯಾವ ಥರನಾಗಿ ಆಗ್ಬೇಕಂತೇಳಿ ಈ ಸ್ಟೆಪ್ ಐತಿ. ಇದು ಎಲ್ಲ ಡಿಫಾಲ್ಟ್ ಇರ್ತೈತಿ. ಇದನ್ನು ಕೂಡ ನೆಕ್ಸ್ಟ್ ಕೊಡಬೇಕು. ಹಾಗೆ ನೆಕ್ಸ್ಟ್ 2ನೇ ಪೇಜಿಗೆ ಕೂಡ ಓಕೆನ ಮಾಡಬೇಕು. ಓಕೆ ಮಾಡಿಂದ ಥ್ಯಾಂಕ್ ಯು ಫಾರ್ ಪರ್ಚೇಸಿಂಗ್ ಓವರ್ ಪ್ರಾಡಕ್ಟ್ ಅಂತೇಳಿ ಬತ್ತು. ಇವಾಗ ಫಸ್ಟ್ ಸ್ಟೆಪ್ ಇದಿಷ್ಟು CP+ ಎನಿವ್ಯಾರ್ದು ಕಂಪ್ಲೀಟ್ ಆಯಿತು. ಇವಾಗ ಎನಿವ್ಯಾರ್ದ ಸ್ಟಾರ್ಟ್ ಆಯಿತು. ಇವಾಗ ನಾವು ಇದಕ್ಕೆ ಹಾರ್ಡಿಕ್ಸನ್ನು ಹಾಕಿಲ್ಲ. ಹಾರ್ಡಿಕ್ಸನ್ನು ಯಾವಾಗಲಿ IP ಕ್ಯಾಮ್ರಾ ಕಾನ್ಫಿಗರ್ ಆಗಿಂದ ಎಲ್ಲ ಕ್ಯಾಮ್ರಾ ಸೆಟ್ಟಿಂಗ್ ಆಗಿದ್ದರಿಂದ ಲಾಸ್ಟಕ್ಕೆ ಹಾರ್ಡಿಕ್ಸನ್ನು ಹಾಕೋಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ನಾವು ಇಲ್ಲಿಗೆಲ್ಲ ಎಲ್ಲ ಸೆಟ್ಟಿಂಗ್ ಮಾಡುವಾಗ ಕ್ಯಾಮ್ರಾ ಆ ಸೈಡ್ ಈ ಸೈಡ್ ಇರ್ತಾವೆ, ಒಂದೊಂದು ಹ್ಯಾಂಗ್ಔಟ್ ಇರ್ತಾವೆ. ಹೀಗಾಗಿ ಅದನ್ನು ಎಲ್ಲ ನಾವು ಕಂಪ್ಲೀಟ್ ಮಾಡಿಂದ ನಾವು ಹಾರ್ಡಿಕ್ಸನ್ನು ಹಾಕೋಬೇಕಾಗುತ್ತೆ. ಇವಾಗ ಒಂದು ಕ್ಯಾಮ್ರಾನ ಕಾನ್ಫಿಗರ್ ಮಾಡೋಣ ಕಂಪ್ಯೂಟರ್ಗೆ ಹಾಕಿ. ಇವಾಗ ನಾವು ಇದನ್ನು ಕನೆಕ್ಷನನ್ನು ನಾವು ಇವಾಗ ಕಂಪ್ಯೂಟರ್ ಅದನ್ನು ಸ್ಟಾರ್ಟ್ ಮಾಡೋಣ. ಯಾಕಂದರೆ ಒಂದೇ ಮಾನಿಟರಲ್ಲಿ ನಾವು 2 ಆಪ್ರೇಟಿಂಗನ್ನು ಮಾಡ್ತಾಯಿದ್ದೀವಿ, ಒಂದು ಕಂಪ್ಯೂಟರು ಹಾಗೂ ಒಂದು ಎನಿವ್ಯಾರ್ದನ್ನು. ಇವಾಗ ಎನಿವ್ಯಾರ್ ವಿಜಯ್ ಕೇಬಲನ್ನು ಬಿಚ್ಚಿ ನಾವು PC-ಗೆ ಕನೆಕ್ಷನ್ ಮಾಡ್ತಾಯಿದ್ವಿ. ಹಾಗೆ ಒಂದು IP ಕ್ಯಾಮ್ರಾನ ನಿಮ್ಮ ಮುಂದೆ ಲೈವ್ ಆಗಿ ಕಾನ್ಫಿಗರ್ ಮಾಡಿ ಇವಾಗ ಎನಿವ್ಯಾರ್ಗೆ ಕನೆಕ್ಷನ್ ಮಾಡೋಣ. ನೋಡಿ ಇವಾಗ ನಾನು ಇವಾಗ PC-ಯನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ PC ಇವಾಗ ಸ್ಟಾರ್ಟ್ ಆಯಿತು. ಇವಾಗ ನಾವೊಂದು IP ಕ್ಯಾಮ್ರಾನ ಓಪನ್ ಮಾಡ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ಆಗಿ ನಿಮಗೆ ಒಂದು ಡೂಮ್ ಕ್ಯಾಮ್ರಾನ ಓಪನ್ ಮಾಡೋಣ. ಡೂಮ್ ಕ್ಯಾಮ್ರಾ ಮಾಡಲನ್ನು ನೋಡ್ಬೋದು ನೀವು. ಇದು ಬಂದ್ಬಿಟ್ಟು ನಿಮಗೆ CP+ ಮಾಡಲ್ ಇದೆ. ಇದು 2 MP ಕ್ಯಾಮ್ರಾ ಇದೆ.
ನೋಡ್ಬೋದು. ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು. ಇಲ್ಲಿ 2 MP ಕ್ಯಾಮ್ರಾ ಇದೆ. ಹಾಗೆ ಇದು ಬಂದ್ಬಿಟ್ಟು ನಿಮ್ಗೆ 4 MP ಇದೆ. ನೋಡ್ಬೋದು ಇಲ್ಲಿ 4 MP ಇದೆ. ಇವಾಗ ನಾವು ನಿಮ್ಗೆ 4 MP ಕ್ಯಾಮ್ರಾ ಹಾಗೆ 2 MP ಕ್ಯಾಮ್ರಾ ಎರಡೂ ಕಾನ್ಫಿಗರ್ ಮಾಡಿ ನೋಡೋಣ. CP+ NVR ಎರಡು ನಿಮಗೆ ಇಲುಮ್ಯಾಕ್ಸ್ ಬ್ರ್ಯಾಂಡಲ್ಲಿ ಇರುವಂಥ CP+ ಬ್ರ್ಯಾಂಡ್ ಇರುವಂಥ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಇವಾಗ ನಾವು ಎರಡು ಕ್ಯಾಮ್ರಾನ ಕಾನ್ಫಿಗರ್ ಮಾಡಿ ನೋಡೋಣ. ಫಸ್ಟ್ಗೆ 4 MP ಇಲುಮ್ಯಾಕ್ಸ್ ಕ್ಯಾಮ್ರಾನ ನಾವು ಕನೆಕ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಬಂದ್ಬಿಟ್ಟು CP+ ಇಲುಮ್ಯಾಕ್ಸ್ ಡೇ ನೈಟ್ ಕಲರ್ ವಿತ್ ಆಡಿಯೋ ಇರುವಂಥ ಕ್ಯಾಮ್ರಾ. ಯಾವುದೇ ಒಂದು ಕ್ಯಾಮ್ರಾ ಇನ್ಸ್ಟಾಲೇಷನ್ ಮಾಡ್ಕೋಬೇಕಂದ್ರೆ ಒಂದು ವೆಲ್ ಕ್ವಾಲಿಟಿ ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ ಅಂತ ಹಲವಾರು ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ಕೂಡ ಆ್ಯಸ್ ಯೂಶ್ವಲ್ ಆಗಿ ಹೇಳುವ ಸನ್ನಿವೇಶ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದ್ರೆ ಒಂದು ಬೆಸ್ಟ್ ಕ್ವಾಲಿಟಿ ಕ್ಯಾಮ್ರಾ ಇತ್ತಂದ್ರೆ ನಿಮಗೂ ಕೂಡ ಬೆಸ್ಟ್ ಕ್ಲಿಯರಿಟಿಯನ್ನು ನೀಡುತ್ತದೆ. ನೋಡ್ಬೋದು CP+ ಬ್ರ್ಯಾಂಡ್ ಲೋಗೋ ಇದೆ, ಹಾಗೆ ಮಾಡೆಲ್ ನಂಬರ್ ಹಾಗೆ ಬಾರ್ಕೋಡ್ ಕೂಡ ಇದೆ. ಇದು ಬಂದ್ಬಿಟ್ಟು ಡೇ ನೈಟ್ ಕಲರ್ ಕ್ಯಾಮ್ರಾ CP+ ವಿತ್ ಆಡಿಯೋ ಇರುವಂಥ ಕ್ಯಾಮ್ರಾ. ನೋಡ್ಬೋದು ಇನ್ಬಿಲ್ಟ್ ಇಲ್ಲಿ ಮೈಕ್ ಇದೆ. ನೋಡಿ ಫ್ರೆಂಡ್ಸ್, ಕೆಳಗಡೆ ಇಲ್ಲಿ ಮೈಕ್ ಇದೆ, ಲೆನ್ಸ್ ಇದೆ, ಹಾಗೆ ಡೇ ನೈಟ್ ಕಲರ್ LED ಇದೆ. ಇವಾಗ ನಾವು ಆಗಲೇ ತೊಗೊಂಡಂಥ ಲ್ಯಾನ್ ಕೇಬಲನ್ನು ಕನೆಕ್ಟ್ ಮಾಡಬೇಕು. ಹಾಗೆ ಇವಾಗ ನಾವು ಈ ಕ್ಯಾಮ್ರಾನ ಕಾನ್ಫಿಗರ್ ಮಾಡಬೇಕಂದ್ರೆ ಏನು ಬೇಕಪ್ಪ, ಒಂದು ಲ್ಯಾನ್ ಕೇಬಲ್ ಬೇಕು, ಒಂದು DC 12 ವೋಲ್ಟ್ 2 amps ಅಡಾಪ್ಟರ್ ಬೇಕು. ಈ ಕ್ಯಾಮ್ರಾಕ್ಕೆ ನಾವು ಕನೆಕ್ಷನ್ ಮಾಡ್ಲಿಕ್ಕೆ POE ಇದ್ದೂ ಕೂಡ ನಡೀತೈತಿ. ಆಲ್ಮೋಸ್ಟ್ ಆಗಿ ನೀವು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪಿಗೆ ನೀವು ಮುಖಾಂತರ ಕಾನ್ಫಿಗರ್ ಮಾಡೋದಿತ್ತಂದ್ರೆ ಅಡಾಪ್ಟರ್ ಸಹಾಯದಿಂದ ಮಾಡಿದ್ರೆ ನಿಮಗೆ ವರ್ಕ್ ಸ್ಪೀಡ್ ಆಗ್ತೈತಿ, POE ಸ್ವಿಚ್ ತಿಕ್ಕನು ಅಂತಲೇ ಹೇಳ್ಬೋದು. ಇವಾಗ ಪವರನ್ನು ಕೊಡೋಣ ಕ್ಯಾಮ್ರಾಕ್ಕೆ. ಆಲ್ಮೋಸ್ಟ್ ಆಗಿ ಯಾವುದೇ ಒಂದು ನೀವು IP ಕ್ಯಾಮ್ರಾ ನೋಡಿ ಫ್ರೆಂಡ್ಸ್, ಇವಾಗ DC ಪವರ್ ಸಪ್ಲೈನ ಈ ಕ್ಯಾಮ್ರಾ DC ಪಿನ್ನಿಗೆ ಕೊಡೋಣ. ನೋಡ್ಬೋದು ಇವಾಗ DC ಪಿನ್ ಪವರ್ ಸಪ್ಲೈನ ಕೊಟ್ಟಿವು. ಹಾಗೆ ಒಂದು Cat 6 ಕೇಬಲನ್ನು ನೋಡ್ಬೋದು, ಪವರ್ ಬತ್ತು ಕ್ಯಾಮ್ರಾಕ್ಕೆ. ಹಾಗೆ Cat 6 ಕೇಬಲನ್ನು ಕನೆಕ್ಷನ್ ಮಾಡೋಣ. ಹಾಗೆ ಈ Cat 6 ಕೇಬಲನ್ನು ನಾವು ಹಾಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇತ್ತಂದ್ರೆ ಡೆಸ್ಕ್ಟಾಪ್ ಹಿಂದ್ಗಡೆ ಲ್ಯಾನ್ ಕೇಬಲ್ ಪೋರ್ಟ್ಗೆ ಈ ಕೇಬಲನ್ನು ಹಾಕೋಬೇಕಾಗುತ್ತೆ. ನೋಡ್ಬೋದು ನಾವು ಕೂಡ ಇಲ್ಲಿ ಮಿನಿ ಡೆಸ್ಕ್ಟಾಪ್ ಇದೆ, ಅದಕ್ಕೆ ನಾವು ಕನೆಕ್ಷನನ್ನು ಮಾಡಿವು. ಇವಾಗ ಲೈವ್ ಆಗಿ ನಾವು IP ಕ್ಯಾಮ್ರಾ ಕಾನ್ಫಿಗರ್ ಮಾಡೋದು ಹೇಗೆ ಅಂತೇಳಿ ಸ್ಕ್ರೀನಲ್ಲಿ ಹೋಗೋಣ. ಇವಾಗ ನಮ್ಮ ಚಾನಲ್ ಓಪನ್ ಇದೆ. ನಮ್ಮ ಚಾನಲನ್ನು ತಪ್ಪದೆ ವಿಡಿಯೋ ನೋಡೋದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಂಗಮೇಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ ಅಂತೇಳಿ. ನಿಮಗೆ ಎಲ್ಲ ಥರನಾದಂಥ ಇಲ್ಲಿ ವಿಡಿಯೋ ಅದಾವು. CC ಕ್ಯಾಮ್ರಾ ಬಗ್ಗೆ ಯಾವುದೇ ಒಂದು ಇನ್ಫಾರ್ಮೇಷನ್ ವಿಡಿಯೋ ಬೇಕಾಗಿತ್ತಂದ್ರೆ ನಮ್ಮ ಚಾನಲಲ್ಲಿ ನೋಡ್ಬೋದು. ನೀವು ಸೋಲಾರ್ ಕ್ಯಾಮ್ರಾ ಆಯ್ತು, IP ಕ್ಯಾಮ್ರಾ ಆಯ್ತು, ಯಾವುದೇ ಒಂದು ಕ್ಯಾಮ್ರಾ ಬೇಕಾಗಿತ್ತಂದ್ರೆ ಎಲ್ಲ ಕ್ಯಾಮ್ರಾ ವಿಡಿಯೋ ಅದಾವು. ಇವಾಗ ನಾವು ಫಸ್ಟಿಗೆ ಏನು ಮಾಡಬೇಕು, ಇವಾಗ ಕ್ಯಾಮ್ರಾನ ಕನೆಕ್ಟ್ ಮಾಡಿವು, ಡೆಸ್ಕ್ಟಾಪಿಗೆ ಕನೆಕ್ಟ್ ಮಾಡಿವು. ಹಾಗೆ ಇಲ್ಲಿ ನಾವು ಪಾಸ್ ಕೂಡ ಕೊಟ್ಟಿವು. ಇವಾಗ ಫಸ್ಟಿಗೆ ನಾವು ಡಿಫಾಲ್ಟ್ IP ಏನಿದೆ ಇದು 1 ಡಾಟ್ ಇರ್ತೈತಿ. ಯಾವುದೇ ಒಂದು ಕ್ಯಾಮ್ರಾ ತೊಗೊಂಡೋದ ನೀವು CP+ ಅಲ್ಲಿ 1 ಡಾಟ್ ಸಿರೀಸ್ ಇರ್ತಾವೆ. ಹಾಗೆ ನಾವು ಏರ್ಟೆಲ್ ವೈಫೈಲಿ IP ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋದಿದ್ದದ 1 ಡಾಟ್ ಸಿರೀಸಲ್ಲೇ ಕಾನ್ಫಿಗರ್ ಮಾಡಬೇಕಾಗ್ತದೆ. ಹಾಗೆ ಕಸ್ಟಮರಲ್ಲಿ ಜಿಯೋ ಏರ್ ಫೈಬರನ್ನು ಇನ್ಸ್ಟಾಲೇಷನ್ ಇತ್ತಂದ್ರೆ ಜಿಯೋ ಏರ್ ಫೈಬರ್ 31 ಡಾಟ್ ಸಿರೀಸ್ ಇರ್ತೈತಿ. ನಾವು ಆವಾಗ ಈ ಕ್ಯಾಮ್ರಾನ 31 ಡಾಟ್ ಸಿರೀಸಲ್ಲಿ ಕಾನ್ಫಿಗರನ್ನು ಮಾಡಬೇಕಾಗುತ್ತೆ. ಇವಾಗ ಈ ಕ್ಯಾಮ್ರಾನ ನಾವು ಜಿಯೋ ಏರ್ ಫೈಬರ್ ಇರುವಂಥ ಸೈಟಲ್ಲಿ ನಾವು ಇನ್ಸ್ಟಾಲೇಷನ್ ಮಾಡ್ಲಿಕ್ಕೆ ಹೊಂಟಿವು. ಅದಕ್ಕಾಗಿ ನಾವು ಇದನ್ನು 31 ಡಾಟ್ ಅಲ್ಲಿ ನಾವು ಇದನ್ನು ಕಾನ್ಫಿಗರ್ ಮಾಡ್ತಾಯಿದ್ದೀವಿ. ಫಸ್ಟಿಗೆ ನೀವು 31 ಡಾಟಲ್ಲಿ IP ಕ್ಯಾಮ್ರಾನ ಕಾನ್ಫಿಗರ್ ಮಾಡಬೇಕಂದ್ರೆ ಡೆಸ್ಕ್ಟಾಪಲ್ಲಿ ಏನೇನು ಸೆಟ್ಟಿಂಗ್ ಮಾಡ್ಕೋಬೇಕಂತೇಳಿ ಇಲ್ಲಿ ನೋಡ್ಬೋದು. IP ಕಾನ್ಫಿಗರ್ ಮಾಡ್ಬೇಕಂದ್ರೆ ಫಸ್ಟೇ ನಾವು ಡೆಸ್ಕ್ಟಾಪ್ IP ಏನಿದೆ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡು ಅದನ್ನು ಚೇಂಜ್ ಮಾಡ್ಕೋಬೇಕು. ಯಾವುದೇ ಕ್ಯಾಮ್ರಾ ಇದ್ದದ CP+ ಆಗಲಿ ದಾವಾ ಆಗಲಿ 1 ಸಿರೀಸಲ್ಲಿ ಇರ್ತಾವೆ. ಹಾಗೆ ಜಿಯೋ ಏರ್ ಫೈಬರ್ ಕುಣಿಸೋದ 31 ಡಾಟ್ ಸಿರೀಸಲ್ಲಿ ಮಾಡ್ಕೋಬೇಕಾಗೈತೆ IP ಕಾನ್ಫಿಗರ್ ಮಾಡಿ. ಇದು ಫಸ್ಟಿಗೆ ಇವಾಗ ಡೂಮ್ ಕ್ಯಾಮ್ರಾ ಏನೈತಿ 1 ಡಾಟ್ ಸಿರೀಸ್ ಐತಿ. ಇವಾಗ ನಾವು ಡೆಸ್ಕ್ಟಾಪ್ IPಯನ್ನು ಹೇಗೆ ಚೆಕ್ ಮಾಡೋದು ಎಂಬುದು ಫಸ್ಟಿಗೆ ಇಲ್ಲಿ ನೋಡಿ ನಾವು ನೆಕ್ಸ್ಟ್ IP ಕ್ಯಾಮ್ರಾನ ಆಕ್ಸೆಸ್ ಮಾಡ್ಕೊಳ್ಳೋಣ. ಇಲ್ಲಿ ನೆಟ್ವರ್ಕ್ ಆಪ್ಷನ್ ಇದೆ. ನೆಟ್ವರ್ಕ್ ಆಪ್ಷನಲ್ಲಿ ಪ್ರಾಪರ್ಟೀಸ್ ಓಪನ್ ಮಾಡಿಕೊಂಡು ಹಾಗೆ ಇಲ್ಲಿ ಚೇಂಜ್ ಅಡಾಪ್ಟರ್ ಸೆಟ್ಟಿಂಗ್
ಓಪನ್ ಮಾಡಿಕೊಂಡು ಹಾಗೆ ಇಂಟರ್ನೆಟ್ ಪೋರ್ಟನ್ನು ಇಲ್ಲಿ ಪ್ರಾಪರ್ಟೀಸ್ ತೊಗೊಂಡು ಇಲ್ಲಿ TCP IP ಪೋರ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೋಡ್ಬೋದು ಇಲ್ಲಿ ನಮ್ಮ ಮೌಸ್ ಪಾಯಿಂಟನ್ನು ನೋಡಿ ಇಲ್ಲಿ ಇದು ಪ್ರಾಪರ್ಟೀಸನ್ನು ಓಪನ್ ಮಾಡಿಕೊಂಡು ಇಲ್ಲಿ ನಿಮ್ಮ ಡೆಸ್ಕ್ಟಾಪ್ IP ಶೋ ಆಗ್ತಾಯಿದೆ ನೋಡ್ಬೋದು 192.168.1.10. ಹಾಗೆ ಡಿಫಾಲ್ಟ್ ಕೂಡ ಇಲ್ಲಿ ನೋಡ್ಬೋದು ಇಲ್ಲಿ 31 ಇದೆ. ಇದನ್ನು ನಾವು 1 ಡಾಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇಲ್ಲಿ 1 ಡಾಟನ್ನು ಮಾಡ್ಕೋಬೇಕು. ನಾವು ಆ ಡಿಫಾಲ್ಟ್ IP ಕೂಡ ನಾವು 1 ಡಾಟ್ ಮಾಡಿಕೊಂಡು ಇಲ್ಲಿ ಸೇವನ್ನು ಮಾಡಬೇಕು. ಯಾಕಂದ್ರೆ ಇದು ಡಿಫಾಲ್ಟ್ IP 1 ಇರ್ತೈತಿ IP ಕ್ಯಾಮ್ರಾ CP+. ಇನ್ನು ನಾವು ಇಲ್ಲಿ ಕ್ಯಾಮ್ರಾನ ಹೇಗೆ ಕಾನ್ಫಿಗರ್ ಮಾಡಬೇಕು, ಹೇಗೆ ಆಕ್ಸೆಸ್ ಮಾಡಬೇಕು ಎಂಬುದು ಇಲ್ಲಿ ನೋಡೋಣ. ನೀವು ಒಂದು ಬ್ರೌಸರನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಕ್ರೋಮ್ ಆಗಲಿ ಯಾವುದೇ ಒಂದು ನೀವು ಇಂಟರ್ನೆಟ್ ಬ್ರೌಸರನ್ನು ಓಪನ್ ಮಾಡ್ಕೋಬೇಕು. ಇಲ್ಲಿ ಕೂಡ ಇವಾಗ ನಾ ಕ್ರೋಮನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸಾಂಪಲ್ ಆಗಿ. ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ ಯಾವ್ದು ಬ್ರೌಸರ್ ಐತಿ ಅದನ್ನು ನೀವು ಓಪನ್ ಮಾಡ್ಕೋಬೇಕು. ಇಲ್ಲಿ ಓಪನ್ ಮಾಡ್ಕೊಂಡಿದ್ದ ನಮ್ಮ ಕ್ಯಾಮ್ರಾ ಡಿಫಾಲ್ಟ್ IP ಅಲ್ಲಿ ಹಾಕಬೇಕಾಗುತ್ತೆ. ಇವಾಗ ನಾ ಡಿಫಾಲ್ಟ್ IP ಹಾಕ್ತಾಯಿದ್ದೀನಿ ನೋಡ್ಬೋದು 192.168.1.250 ಅಂತೇಳಿ ನಾ ಡಿಫಾಲ್ಟ್ IP ಹಾಕಿನ ಇಲ್ಲಿ ನೋಡ್ಬೋದು. ಇವಾಗ ನಾನು ಇದನ್ನು ಎಂಟರ್ ಕೊಡ್ತಾಯಿದ್ದೀನಿ ನೋಡ್ಬೋದು. ಇವಾಗ ನೋಡಿ ಇಲ್ಲಿ ಯಾವುದೇ ಒಂದು ನಿಮ್ಮದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಹೈ ಸೆಕ್ಯೂರಿಟಿ ಪ್ರೈವೇಟ್ ನೆಟ್ವರ್ಕ್ ಓಪನ್ ಆಗಲ್ದಾಗ ನಾವಿಲ್ಲಿ ಅಡ್ವಾನ್ಸ್ ಆಪ್ಷನ್ ಅಂತ ತೊಗೋಬೇಕು. ಇದು ಅಡ್ವಾನ್ಸ್ ಆಪ್ಷನ್ ಇದು ಬರಬಾರ್ದಪ್ಪ ಅಂದ್ರೆ ಅದು ಹೇಗೆ ಅಂತೇಳಿ ನಾನು ಮತ್ತೊಂದು ವಿಡಿಯೋನ ಮಾಡಿನೋ ಆ ವಿಡಿಯೋದಲ್ಲಿ ಹೋಗಿ ನೋಡಿ. ಇಲ್ಲಿ ನಾವು ಜಸ್ಟ್ ಓಪನ್ ಮಾಡೋಣ. ಅಡ್ವಾನ್ಸ್ ಆಪ್ಷನ್ ತೊಗೊಂಡು ಇಲ್ಲಿ IP ಮೇಲೆ ಕ್ಲಿಕ್ ಮಾಡಿ ಇದನ್ನು ಓಪನ್ ಮಾಡೋಣ. ಇವಾಗ IP ಕ್ಯಾಮ್ರಾ ಇವಾಗ ಲಾಗಿನನ್ನು ಕೇಳ್ತಾ ಇದೆ ನೋಡ್ಬೋದು. ನೀವು ಲೈವ್ ಆಗಿ ನೋಡ್ಬೋದು ಇಲ್ಲಿ ಲಾಗಿನ್ ಕೇಳ್ತಾ ಇದೆ. ಯಾಕಂದ್ರೆ ಹೊಸ ಕ್ಯಾಮ್ರಾ ಯಾವುದೇ ಒಂದು ಕ್ಯಾಮ್ರಾ ಇರ್ತದೆ ಫಸ್ಟ್ಗೆ ಅದನ್ನು ಕಾನ್ಫಿಗರ್ ಮಾಡಬೇಕು. ಇಲ್ಲಿ ಯಾವ ಥರನಾಗಿ ಕಾನ್ಫಿಗರ್ ಮಾಡಬೇಕೆಂಬುದು ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ. ಇಲ್ಲಿ ಫಸ್ಟಿಗೆ ಬಂದುಬಿಟ್ಟು ನಾವು ಇಂಡಿಯಾ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಇಂಡಿಯಾ ಸೆಲೆಕ್ಟ್ ಮಾಡಿ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೆ. ವಿಡಿಯೋ ಸ್ಟ್ಯಾಂಡರ್ಡ್ ಫಾಲ್ ಅಂತ ಹೇಳಿದೆ. ಹಾಗೆ ನೆಕ್ಸ್ಟ್ ಕೊಡೋಣ. ನೋಡಿ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಕೊಟ್ಟಿವಿ. ನೆಕ್ಸ್ಟ್ ಕೊಟ್ಟಿಂದ ಈ ಸೇಮ್ ಓಪನ್ ಆಗ್ತೈತಿ. ಇಲ್ಲಿ ನಾವು ಪಾಸ್ವರ್ಡನ್ನು ಹಾಕೋಬೇಕಾಗುತ್ತೆ ನೋಡಿ. ಇವಾಗ ನಾನು ಪಾಸ್ವರ್ಡನ್ನು ಹಾಕ್ತಾಯಿದ್ದೀನಿ. ಸ್ಟ್ರಾಂಗ್ ಪಾಸ್ವರ್ಡನ್ನು ಹಾಕಬೇಕು. ಯಾವುದೇ ಒಂದು ಕ್ಯಾಮ್ರಾ ಆಗಲಿ ಯಾವುದೇ ಒಂದು ಎನಿಮ್ಯಾಜಿಗಾಗಲಿ ನಾವು ಸ್ಟ್ರಾಂಗ್ ಪಾಸ್ವರ್ಡನ್ನು ಹಾಕೋಬೇಕು. ಹಾಗೆ ಇಲ್ಲಿ ಮೇಲ್ ಐಡಿಯನ್ನು ಹಾಕೋಬೇಕು. ಅಲ್ಲೇ ಈ ಥರನಾಗಿ ಇಲ್ಲಿ ಕೆಳಗಡೆ 3 ಕ್ವಶನ್ ಇರ್ತಾವೆ. 3 ಕ್ವಶನಿಗೆ ಕೂಡ ನೀವು ಆನ್ಸರನ್ನು ಫಿಲ್ಅಪ್ ಮಾಡ್ಕೋಬೇಕು. ನಾವು ಎಕ್ಸಾಂಪಲ್ ಆಗಿ ನಿಮಗೆ ಕ್ವಶನ್ಗೆ ಆನ್ಸರನ್ನು ಫಿಲ್ ಮಾಡ್ತಾಯಿದ್ದೀನಿ. ಇಷ್ಟು ನೀವು ಮೇಲ್ಗಡೆ ಪಾಸ್ವರ್ಡ್ ಹಾಕಿ ಅದೇ ಸೇಮ್ ಪಾಸ್ವರ್ಡನ್ನು ಕೆಳಗಡೆ ಹಾಕಿ ಇಲ್ಲಿ ಒಂದು ಮೇಲ್ ಐಡಿಯನ್ನು ಹಾಕಿ ಇಲ್ಲಿ 3 ಕ್ವಶನ್ ಇದಾವೆ ನಿಮಗೆ 1 2 3 ಅಂತೇಳಿ 3 ಕ್ವಶನಿಗೆ ನೀವು ಆನ್ಸರ್ಸನ್ನು ಫಿಲ್ಅಪ್ ಮಾಡಬೇಕು. ಯಾಕಪ್ಪ ಅಂದ್ರೆ ನೀವು ಕ್ಯಾಮ್ರಾ ಪಾಸ್ವರ್ಡನ್ನು ಫಾರ್ಗೆಟ್ ಮಾಡೋ ಮುಂದೆ ಈ ಸ್ಟೆಪ್ ಅಗದಿ ಯೂಸ್ ಐತೆ ಅಂತ ಹೇಳ್ಬೋದು. ಇಲ್ಲಿ ಮತ್ತೆ ನೆಕ್ಸ್ಟ್ ಕೊಡೋಣ. ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಕೂಡ ನೆಕ್ಸ್ಟ್ ಕೊಡಬೇಕು. ಹಾಗೆ ಇಲ್ಲಿ ಆಟೋ ಅಪ್ಡೇಟ್ ಏನಿದೆ ಇದನ್ನು ಸೇವ್ ಮಾಡ್ಕೋಬೇಕು. ಹಾಗೆ ಇವಾಗ ಲಾಗಿನನ್ನು ಕೇಳ್ತಾ ಇದೆ. ನಾವು ಇವಾಗ ಹಾಕಿದಂಥ ಪಾಸ್ವರ್ಡನ್ನು ಹಾಕಿ ನಾವು ಇದನ್ನು ಲಾಗಿನನ್ನು ಮಾಡ್ಕೋಬೇಕು. ಯೂಸರ್ ನೇಮ್ ಏನಿದೆ ಅಡ್ಮಿನ್ ಅಂತ ಹೇಳಿದೆ. ಹಾಗೆ ಪಾಸ್ವರ್ಡ ನಾವು ಅಲ್ಲಿ ಏನು ಫಿಲ್ ಮಾಡಿವಿ ಆ ಪಾಸ್ವರ್ಡನ್ನು ಇಲ್ಲಿ ಎಂಟರನ್ನು ಮಾಡಿ ನಾವು ಲಾಗಿನನ್ನು ಮಾಡ್ಕೋಬೇಕು. ಇವಾಗ ನಾನು ಲಾಗಿನನ್ನು ಮಾಡ್ತಾಯಿದ್ದೀನಿ ಕ್ಯಾಮ್ರಾವನ್ನು. ಇವಾಗ ಆಲ್ಮೋಸ್ಟ್ ಆಗಿ ಕ್ಯಾಮ್ರಾ ಲಾಗಿನ್ ಆಯಿತು. ಇನ್ನು ಇಲ್ಲಿ ಕ್ಯಾಮ್ರಾ ಲೋಡಿಂಗ್ ತೊಗೊತೈತಿ. ಬಟ್ ಇಲ್ಲಿ ಮೇನ್ ಸೆಟ್ಟಿಂಗ್ ಏನೇನಿದೆ ಅಂತೇಳಿ ನೀವು ನೋಡ್ಕೋಬೋದು. ಇವಾಗ ಕ್ಯಾಮ್ರಾ ವ್ಯೂ ಆಯಿತು. ಯಾಕಂದರೆ ಕ್ಯಾಮ್ರಾ ಬಾಕ್ಸ್ದಾಗ ಇರ್ತೈತಿ, ಹೀಗಾಗಿ ಅದು ಬ್ಲೂ ಕಾಣ್ತೈತಿ. ಇವಾಗ ಮೇನ್ ಸೆಟ್ಟಿಂಗ ಇಲ್ಲಿ ನೋಡ್ಬೋದು. ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಇದೆ. ಇಲ್ಲಿ ಸೆಟ್ಟಿಂಗ್ ಆಪ್ಷನ್ಗೆ ನಾವು ಯಾವುದೇ ಒಂದು IP ಕ್ಯಾಮ್ರಾ ಕಾನ್ಫಿಗರ್ ಮಾಡ್ಬೇಕಂದ್ರೆ ಫಸ್ಟಿಗೆ ಸೆಟ್ಟಿಂಗನ್ನು ಓಪನ್ ಮಾಡ್ಕೋಬೇಕು. ಸೆಟ್ಟಿಂಗನ್ನು ಓಪನ್ ಮಾಡ್ಕೊಂಡಿಂದ ಫಸ್ಟಿಗೆ ಇಲ್ಲಿ ನಾವು ಆಡಿಯೋನ ಆನ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ನೀವು ಕ್ಲಿಯರಾಗಿ. ಇಲ್ಲಿ ಆಡಿಯೋ ಆಪ್ಷನ್ ಇದೆ, ಆಡಿಯೋಗೆ ಕ್ಲಿಕ್ ಮಾಡಬೇಕು. ಆಡಿಯೋಗೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎರಡು ಆಪ್ಷನನ್ನು ಎನೇಬಲ್ ಮಾಡ್ಕೋಬೇಕು. ಸಬ್ ಸ್ಟ್ರೀಮ್ ಮೇನ್ ಸ್ಟ್ರೀಮ್ಗೆ ಎರಡು ಕಡೆ ಆಡಿಯೋ ಅದನ್ನು
ಆನ್ ಮಾಡಿ ನಾವು ಇಲ್ಲಿ ಶೇವ್ ಮಾಡ್ಕೋಬೇಕು. ಇವಾಗ ಶೇವ್ ಸಕ್ಸಸ್ಫುಲಿ ಆಯಿತು. ಹಾಗೆ ಇವಾಗ ನಾವು ಟೈಮ್ ಡೇಟನ್ನು ಶೇವ್ ಮಾಡಬೇಕು. ಟೈಮ್ ಡೇಟಾ ಶೇವ್ ಮಾಡ್ಬೇಕಂದ್ರೆ ಸಿಸ್ಟಮ್ ಆಪ್ಷನ್ನಿಗೆ ನಾವು ತೊಗೋಬೇಕು. ಇವಾಗ ಸಿಸ್ಟಮ್ ಆಪ್ಷನನ್ನು ಓಪನ್ ಮಾಡೋಣ. ಸಿಸ್ಟಮ್ ಆಪ್ಷನಲ್ಲಿ ಜನರಲ್ ಆಪ್ಷನನ್ನು ತೊಗೊಂಡು ಇಲ್ಲಿ ಡೇಟ್ ಆ್ಯಂಡ್ ಟೈಮ್ ಇದೆ ನೋಡ್ಬೋದು. ನಮ್ಮ ಮೌಸ್ ಪಾಯಿಂಟನ್ನು ಕ್ಲಿಯರಾಗಿ ನೋಡ್ತಾ ಹೋಗಿ ಡೇಟಾ ಆ್ಯಂಡ್ ಟೈಮ್ ಇದೆ, ಇದಕ್ಕೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫಸ್ಟಿಗೆ ಡೇಟಾ ಮಂತ ಇಯರ್ ಆ ಡೇಟ್ ಫಾರ್ಮೇಟ್ ಕರೆಕ್ಟ್ ಇದೆ. ಹಾಗೆ ಇಲ್ಲಿ ಟೈಮ್ ಫಾರ್ಮೇಟ್ ಅಂತ 24 ಅವರ್ಸ್ ಇದೆ, ಇದನ್ನು 12 ಅವರ್ ಮಾಡೋಣ. ಹಾಗೆ ಚೆನ್ನೈ, ಕೋಲ್ಕತ್ತಾ, ಮುಂಬೈ, ನ್ಯೂ ದೆಹಲಿ ಅಂತೇಳಿ 5:30 ಕ್ಲಾಕ್ ಇದೆ, ಟೈಮಿಂಗ್ ಜೂನ ಕರೆಕ್ಟ್ ಇದೆ. ಹಾಗೆ ಇವಾಗ ಡೇಟ್ ನೋಡ್ಬೋದು 31/7 ಇದೆ, ಹಾಗೆ 2:28 ಇದೆ. ಇದನ್ನು ಸಿಂಕ್ ನೈಸ್ ಪಿ ಸಿ ಅಂದರೆ ನಮ್ಮ ಡೆಸ್ಕ್ಟಾಪಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಏನು ಟೈಮ್ ಡೇಟಾ ಇದೆ ಅದು ಸಿಂಕ್ ಆಗ್ತೈತೆ, ಅಂದರೆ ಆಟೋ ಸೆಟ್ ಆಗ್ತೈತಿ. ನಾವು ಇಲ್ಲಿ ಸಿಂಕ್ ಮಾಡಿ ಇವಾಗ ಸಿಂಕ್ ಮಾಡೋಣ. ಇವಾಗ ನೋಡ್ಬೋದು ಸಕ್ಸಸ್ಫುಲಿ ಆಯಿತು. ಹಾಗೆ ಇದನ್ನು ಕೂಡ ನಾವು ಶೇವ್ ಕೊಡೋಣ. ಇಲ್ಲಿ ಬಂದುಬಿಟ್ಟು ಟೈಮ್ ಡೇಟಾ ಸೆಟ್ಟಿಂಗ್ ಆಯಿತು. ಇನ್ನು ಮೇನ್ ಇದ್ದಿದ್ದು ಏನಪ್ಪ ಅಂದ್ರೆ ಈಗ ನಾವು IP ಕ್ಯಾಮ್ರಾನ IP ಚೇಂಜ್ ಮಾಡೋದು. ಇಲ್ಲಿ ನೆಟ್ವರ್ಕ್ ಆಪ್ಷನ್ ತೊಗೊಳ್ಳಿ. ನೀವು IP ಕ್ಯಾಮ್ರಾನ IP ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ನೆಟ್ವರ್ಕ್ ಅಂತ ತೊಗೋತಾ ಇದ್ದೀನಿ. ನೆಟ್ವರ್ಕ್ ಆಪ್ಷನ್ ತೊಗೊಂಡು ಇಲ್ಲಿ ಫಸ್ಟ್ನೇ ಆಪ್ಷನ್ TCP IP ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಇಲ್ಲಿ IP ಬರ್ತೀವಿ. ಇವಾಗ ಡಿಫಾಲ್ಟ್ IP ಏನಿದೆ 192.168.1.250 ಹತ್ತಿದೆ. ಇದನ್ನು ನಾವು ಚೇಂಜ್ ಮಾಡ್ಕೋಬೇಕಾಗ್ತದೆ. ಇವಾಗ ನಾವು ಜಿಯೋ ಏರ್ ಫೈಬರ್ ಇದ್ದಲ್ಲಿ ಇಲ್ಲಿ 1 ಇದ್ದಲ್ಲಿ ನಾವು 31 ಮಾಡ್ಕೋಬೇಕು. ಇವಾಗ ನಾನು ಮಾಡ್ತಾ ಇದ್ದೀನಿ ನೋಡ್ಬೋದು. ಇಲ್ಲಿ DSCP ಇದ್ದಿದೆ ಸ್ಟೆಟಿಕ್ದಾಗ ತೊಗೋಬೇಕು ಆಪ್ಷನ್ನ. ಇಲ್ಲಿ ಬಂದುಬಿಟ್ಟು ನೋಡಿ 192.168 ಆಗಿಂದ ನಾನು 31 ಮಾಡ್ಕೋತಾ ಇದ್ದೀನಿ. ಇವಾಗ 31 ಆಗಿಂದ ಇಲ್ಲಿ ನಾವು 250 IP ತೆಗಿತಾ ಇದ್ದೀವಿ. ಅಂದರೆ ನೀವು ನಿಮಗೆ ನಿಯರ್ ಬೈ ಆಗಂತ IP ಹಾಕೋಬೋದು. ನಾವು ಇವಾಗ ಇದನ್ನು IP ತೆಗಿತಾ ಇದ್ದೀವಿ. ನಾವು ಇವಾಗ 32 ಹಾಕೋತಾ ಇದ್ದೀವಿ. ಹಾಗೆ ಇಲ್ಲಿ ಡಿಫಾಲ್ಟ್ ಗೆಟ್ವೇ IP ಕೂಡ ಇಲ್ಲಿ 31 ಮಾಡ್ಕೋಬೇಕು. ನೀವು 192.168. ಏನಿದೆ ಇಲ್ಲಿ 1 ಡಾಟ್ ಇದ್ದಲ್ಲಿ ಇದನ್ನು ಕೂಡ 31 ಮಾಡ್ಕೋಬೇಕು. ಜಿಯೋ ಏರ್ ಫೈಬರ್ ಯಾವ್ದೆಲ್ಲ ಇನ್ಸ್ಟಾಲೇಷನ್ ಮಾಡಿರಿ ಅಲ್ಲಿ IP ಕ್ಯಾಮ್ರಾ ಕುಣಿಸೋದು ಈ ಥರನಾಗಿ 31 ಡಾಟ್ ಸೀರೀಸನ್ನು ಮಾಡ್ಕೋಬೇಕು. ಹಾಗೆ ಇಷ್ಟು ಮಾಡ್ಕೊಂಡಿಂದ ಇದನ್ನು ಶೇವ್ ಮಾಡ್ಕೋಬೇಕು. ಇಷ್ಟೆಲ್ಲ ಆಗಿದ್ದರಿಂದ IP ಇದನ್ನು ಶೇವ್ ಮಾಡಬೇಕು. ಇವಾಗ ಶೇವ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಶೇವ್ ಸಕ್ಸಸ್ಫುಲಿ ಆಯಿತು. ಇವಾಗ ನೀವು ಫಸ್ಟ್ ನೋಡಿದ್ದೇವೆ ನಾವು ಡೆಸ್ಕ್ಟಾಪ್ IP ಏನೈತಿ 1 ಡಾಟ್ ಮಾಡಿದ್ದೆವು. ಇದು ರೀಡೈರೆಕ್ಟ್ ಆಗಬೇಕಂದ್ರೆ ಇದನ್ನು ಮತ್ತು ನಾವು ಮಿನಿಮೈಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಮಿನಿಮೈಸ್ ಮಾಡಿ ನಾವು ಡೆಸ್ಕ್ಟಾಪ್ IP ಚೇಂಜ್ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ ಈಗ ನಾವು IP ಚೇಂಜ್ ಮಾಡೀವಿ. ಇಲ್ಲಿ ನಾವು ಕ್ರೋಮ್ದಾಗ ಈ ಚೇಂಜ್ ಮಾಡಿದಂಥ IP ಹಾಕಿದ್ರೆ ಅದು ಎಕ್ಸೆಸ್ ಆಗಂಗಿಲ್ಲ. ನೋಡ್ಬೋದು ಇಲ್ಲಿ IP ಹಾಕ್ತಾಯಿದ್ದೀನಿ 192.168.31.32 ನಾವು IP ಹಾಕಿವು ನೋಡ್ಬೋದು. ಇವಾಗ ಇದಕ್ಕೆ ಎಂಟರ್ನ ಕೊಡ್ತಾಯಿದ್ದೀನಿ, ಓಪನ್ ಆಗಂಗಿಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿ ಡೆಸ್ಕ್ಟಾಪ್ IP ನಾವು 1 ಡಾಟ್ ಮಾಡಿವು. ಫಸ್ಟಿಗೆ ಈ ಕ್ಯಾಮ್ರಾ ಎಕ್ಸೆಸ್ ಆಗಬೇಕಂದ್ರೆ ಅಲ್ಲಿ 1 ಡಾಟ್ ಮಾಡಿರ್ತೀವಿ. ಅದನ್ನ ನಾವು ಈಗ 31 ಡಾಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನೆಟ್ವರ್ಕ್ ಆಪ್ಷನಿಗೆ ಹೋಗಿ ಮತ್ತೆ ಅದನ್ನು 31 ಡಾಟ್ ಮಾಡಿದಾಗ ಈ 31 IP ಕ್ಯಾಮ್ರಾ ಎಕ್ಸೆಸ್ ಆಗಬೇಕು. ನೋಡ್ಬೋದು ಚೇಂಜ್ ಅಡಾಪ್ಟರ್ ಸೆಟ್ಟಿಂಗ್, ಇಂಟರ್ನೆಟ್, ಹಾಗೆ ಪ್ರಾಪರ್ಟೀಸ್, ಹಾಗೆ ಇಲ್ಲಿ TCP IP4 ಆಪ್ಷನ್ ತೊಗೊಂಡು ಪ್ರಾಪರ್ಟೀಸ್ ತೊಗೊಂಡು ಇಲ್ಲಿ ನೋಡ್ಬೋದು. ಇಲ್ಲಿ ಕ್ಲಿಯರಾಗಿ ನೋಡಿ ಇಲ್ಲಿ 1 ಇದೆ. ಇವಾಗ 31 IP ಇದ್ದಂಥ ಕ್ಯಾಮ್ರಾ ಎಕ್ಸೆಸ್ ಆಗಬೇಕಂದ್ರೆ ನಾವು ಇಲ್ಲಿ 31 ಮಾಡಬೇಕು. ನೋಡ್ಬೋದು ಇಲ್ಲಿ 192.168.31.10 ಐತಿ. ಡಿಫಾಲ್ಟ್ ಕೂಡ ಚೇಂಜ್ ಮಾಡಬೇಕು, IP ಕೂಡ ಚೇಂಜ್ ಮಾಡಬೇಕು. ಇವಾಗ ಎರಡೂ ಚೇಂಜ್ ಮಾಡಿ ಓಕೆ ಕೊಡ್ತಾ ಇದ್ದೀನಿ. ಹಾಗೆ ಇದನ್ನು ಮಿನಿಮೈಸ್ ಮಾಡಿ ಇವಾಗ ನಾವು ಕ್ರೋಮನ್ನು ಓಪನ್ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ಇಲ್ಲಿ ನಾವು ಕ್ಯಾಮ್ರಾನ ಆಕ್ಸೆಸ್ ಮಾಡೋಣ. ಇವಾಗ 192.168.31.32 ಅಂತೇಳಿದೆ. ಇವಾಗ ನೋಡ್ಬೋದು ಇಲ್ಲಿ ಆಕ್ಸೆಸ್ ಆಗ್ತಾಯಿದೆ. ಸೇಮ್ ಆಪ್ಷನ್ ಕೇಳ್ತಾಯಿದೆ, ಅಡ್ವಾನ್ಸ್ ತೊಗೊಂಡು ಹಾಗೆ ಇಲ್ಲಿ IP ಮೇಲೆ ಕ್ಲಿಕ್ ಮಾಡಿ ಇವಾಗ ನಾವು IP ಚೇಂಜ್ ಮಾಡಿದಂಥದ್ದು 31 ಡಾಟ್ ಸೀರೀಸಲ್ಲಿ ಓಪನ್ ಆಗ್ತಾಯಿದೆ. ಇವಾಗ ಪಾಸ್ವರ್ಡನ್ನು ಹಾಕಿ ನಾವು ಲಾಗಿನನ್ನು ಆಗೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಪಾಸ್ವರ್ಡನ್ನು ಹಾಕಿ ಲಾಗಿನನ್ನು ಆಗೋಣ. ನೋಡಿ ಫ್ರೆಂಡ್ಸ್, ಇವಾಗ ಕ್ಯಾಮ್ರಾ ಓಪನ್ ಆಯಿತು. ಬಟ್ ನಾವು ಚೇಂಜ್ ಮಾಡಿದಂಥ IP ಮೇಲೇ ಓಪನ್ ಆಗಿದೆ 192.168.31.32 ಅಂತೇಳಿ ಇವಾಗ ಓಪನ್ ಆಗಿದೆ. ಇವಾಗ ಇದನ್ನು ಎನಿವೇಯಾದಿಗೆ ಆಕ್ಸೆಸ್ ಮಾಡಬೇಕು. ಇವಾಗ ಇದನ್ನು ಎನಿವೇಯಾದಿಗೆ ಕನೆಕ್ಟನ್ನು ಮಾಡಬೇಕು.
ನೋಡಿ ಫ್ರೆಂಡ್ಸ್, ಇವಾಗ ಕ್ಯಾಮ್ರಾನ ಎನಿವ್ಯಾಜ್ ಕನೆಕ್ಟ್ ಮಾಡಿವು. ಇಲ್ಲಿ ಎನಿವ್ಯಾಜಲ್ಲಿ ಕ್ಯಾಮ್ರಾನ ನೋಡ್ಬೋದು ನಾವು. ಇವಾಗ ಆಲ್ರೆಡಿ ಇಲ್ಲಿ ಕ್ಯಾಮ್ರಾನ ಆ್ಯಡ್ ಮಾಡಿವಿ ನೋಡ್ಬೋದು. 31 ಡಾಟ್ ಸಿರೀಸ್ ಇದಾವೆ ನಮ್ಮ ಎಲ್ಲ. ಈಗ ಇದ್ದಿದ್ದು ಎಲ್ಲ 192 ಡಾಟ್ 168 ಡಾಟ್ 31 ಡಾಟ್ 26 27 28 ಹಿಂಗೆ ಕಂಟಿನ್ಯೂ ಅದಾವು. ಇವಾಗ ಎನಿವ್ಯಾಜಲ್ಲಿ ಕ್ಯಾಮ್ರಾನ ಆ್ಯಡ್ ಮಾಡೋಣ. ಮೇನ್ ಓಪನ್ ಮಾಡ್ಕೊಂಡು ಕ್ಯಾಮ್ರಾ ಆಪ್ಷನ್ ತೊಗೊಂಡು ಹಾಗೆ ಆ್ಯಡ್ ಕ್ಯಾಮ್ರಾ ತೊಗೊಂಡು ಇಲ್ಲಿ ಕ್ಯಾಮ್ರಾನ ಸರ್ಚ್ ಕೊಡೋಣ. ನೋಡ್ಬೋದು ನಾವು IP ಮೋಡಿಫೈ ಮಾಡಿದಂಥ ಕ್ಯಾಮ್ರಾ IP ಇಲ್ಲಿ ಎಕ್ಸೆಸ್ ಆಗಬೇಕು, ಕಂಪಲ್ಸರಿ ಎಕ್ಸೆಸ್ ಆಗಲೇಬೇಕು. ಯಾಕಂದ್ರೆ ನಾವು 31 ಡಾಟ್ ಐತಿ, ಹಾಗೆ ಇಲ್ಲಿ ಎನಿವ್ಯಾಜ್ IP ಕೂಡ 30 ಡಾಟ್ ಐತಿ ಇಲ್ಲ ಅಂತೇಳಿ ನಾವು ಕಂಪಲ್ಸರಿ ಮೆನ್ಷನ್ನ ಮಾಡ್ಕೋಬೇಕು. ನೋಡ್ಬೋದು ಎನಿವ್ಯಾಜ್ IP ಚೇಂಜ್ ಮಾಡ್ಕೊಳ್ಳೋಣ. TCP IP ನೆಟ್ವರ್ಕ್ ಆಪ್ಷನ್ ತೊಗೊಂಡು TCP IP ತೊಗೊಂಡು ಇಲ್ಲಿ ನೋಡ್ಬೋದು 1 ಡಾಟ್ ಐತಿ. 1 ಡಾಟ್ ಇತ್ತಂದ್ರೆ ನಿಮಗೆ 31 ಡಾಟ್ ಮೋಡಿಫೈ ಮಾಡಿದಂಥ IP ಕ್ಯಾಮ್ರಾ ಯಾವುದೂ ಎಕ್ಸೆಸ್ ಆಗಂಗಿಲ್ಲ. ಅದಕ್ಕಾಗಿ ಇಲ್ಲಿ ಎಡಿಟ್ ಆಪ್ಷನನ್ನು ತೊಗೊಂಡು ಇಲ್ಲಿ 192 ಡಾಟ್ 168 ಡಾಟ್ 31 ಮಾಡ್ಕೋಬೇಕು. ಇಲ್ಲಿ 31 ಮಾಡ್ಕೋತಾ ಇದ್ದೀನಿ ನಾ ಇವಾಗ. ನೋಡಿ ಇಲ್ಲಿ 31. ಹಾಗೆ ಗೆಟ್ವೇ ಕೂಡ ಇಲ್ಲಿ 31 ಮಾಡ್ಕೋಬೇಕು. 31 ಮಾಡ್ಕೊಂಡು ಸೇವ್ ಮಾಡಬೇಕು. ಇಲ್ಲಿ ಓಕೆ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಓಕೆ ಆಯಿತು. ಹಾಗೆ ಅಪ್ಲೈನ ಮಾಡೋಣ. ಇದಷ್ಟು ಇವಾಗ ಮತ್ತೆ ನಾವು ಓಪನ್ ಮಾಡೋಣ. ಇವಾಗ 30 ಇಲ್ಲಿ ಕ್ಯಾಮ್ರಾ ಆಪ್ಷನ್ ತೊಗೊಂಡು ಆ್ಯಡ್ ಕ್ಯಾಮ್ರಾ. ಇವಾಗ ನಾವು ಮತ್ತೆ ರಿಫ್ರೆಶ್ ಕೊಡೋಣ. ಇಲ್ಲಿ 31 ಡಾಟ್ IP ಕಂಪಲ್ಸರಿ ಬರಲೇಬೇಕು. ನೋಡಬಹುದು ಇಲ್ಲಿ ಇವಾಗ 192 ಡಾಟ್ 168 ಡಾಟ್ 31 ಡಾಟ್ 32 ಅಂತೇಳಿ ಇವಾಗ ಕ್ಯಾಮ್ರಾ IP ಶೋ ಆಗ್ತಾಯಿದೆ. ಇವಾಗ ಇದನ್ನು ನಾವು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಈ ಕ್ಯಾಮ್ರಾನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಆಪ್ಷನ್ ಇದೆ. ಆ್ಯಡ್ ಆಪ್ಷನಿಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ನೋಡ್ಬೋದು ಇಲ್ಲಿ 192 ಡಾಟ್ 168 ಡಾಟ್ 31 ಡಾಟ್ 32 ಅಂತೇಳಿ ಇವಾಗ ಕ್ಯಾಮ್ರಾ ಆಕ್ಸೆಸ್ ಆಗಿದೆ. ಇವಾಗ ಈ ಕ್ಯಾಮ್ರಾ ಕೂಡ ನಿಮಗೆ ಲೈವ್ ಆಗಿ ಓಪನ್ ಆಗೇ ಆಗ್ತದೆ. ಇವಾಗ ನೀವು ಪಾಸ್ವರ್ಡನ್ನು ಕೂಡ ಇಲ್ಲಿ ಎಂಟರನ್ನು ಹಾಕ್ಕೋಬೋದು. ಇಲ್ಲಿ ನೋಡಿ ನಾ ಪಾಸ್ವರ್ಡನ್ನು ಎಂಟರ್ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನಾವು ಅಲ್ಲಿ ಹಾಕಿದಂಥ ಪಾಸ್ವರ್ಡನ್ನು ಮತ್ತೆ ಇಲ್ಲಿ ಎಂಟರನ್ನು ಹಾಕೋಬೇಕಾಗುತ್ತೆ ನೋಡಿ. ಇವಾಗ ಪಾಸ್ವರ್ಡನ್ನು ಎಂಟರ್ ಹಾಕಿವು. ಇವಾಗ ಯಾವುದೇ ಒಂದು ನಿಮ್ಮದು ಒಂದು ಕ್ಯಾಮ್ರಾ ಪ್ರಾಬ್ಲಮ್ ಇತ್ತು ನಮಗೆ ಕಮೆಂಟನ್ನು ಮಾಡ್ಬೋದು ನೋಡಿ ಫ್ರೆಂಡ್ಸ್. ಇವಾಗ ಇಲ್ಲಿ ಬ್ಲೂ ಆಗಿದೆ ನೋಡ್ಬೋದು. ಇವಾಗ ಇಲ್ಲಿ ಬ್ಲೂ ಆತಂದ್ರೆ ಕ್ಯಾಮ್ರಾ ಆನ್ಲೈನ್ ಆಗಿರ್ತೈತಿ ನೋಡ್ಬೋದು. 192 ಡಾಟ್ 168 ಡಾಟ್ 31 ಡಾಟ್ 32 ಅಂತೇಳಿ ನಾವು IP ಮೋಡಿಫೈ ಮಾಡಿದಂಥದ್ದು. ಇವಾಗ ನಾವು ಲೈವ್ ಆಗಿ ಸ್ಕ್ರೀನಲ್ಲಿ ನೋಡೋಣ. ಬ್ಯಾಕ್ ಹೋಗಿ ಕ್ಯಾಮ್ರಾ ವ್ಯೂ ಆಗಿದೆ ಇಲ್ಲೋ ಅಂತೇಳಿ ನೋಡ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಕ್ಯಾಮ್ರಾ ವ್ಯೂ ಆಗಿದೆ. ಯಾವುದೇ ಒಂದು IP ಕ್ಯಾಮ್ರಾ ಕಾನ್ಫಿಗರ್ ಮಾಡ್ಬೇಕಂದ್ರೆ ಅಲ್ಲಿ ಜಿಯೋ ಏರ್ ಫೈಬರ್ ಐತೋ ಅಥವಾ ಏರ್ಟೆಲ್ ಐತೋ ಅಥವಾ ಸಿಮ್ ಬೇಸ್ಡ್ ವೈಫೈ ಇದು ಅಂತೇಳಿ ನೋಡಿಕೊಂಡು ನಾವು ಕ್ಯಾಮ್ರಾನ ಕಾನ್ಫಿಗರ್ ಮಾಡಬೇಕಾಗುತ್ತೆ. ಯಾಕಂದರೆ ಜಿಯೋ ಏರ್ ಫೈಬರ್ ಇತ್ತಂತ 31 ಡಾಟ್ ಹಾಕಲೇಬೇಕಾಗುತ್ತೆ IP ಸಿರೀಸಲ್ಲಿ. ಇಲ್ಪ ಅಂದರೆ ಜಿಯೋ ಏರ್ ಫೈಬರ್ IP ಚೇಂಜ್ ಮಾಡಬೇಕಾಗುತ್ತೆ. ಅದು IP ಹೇಗೆ ಚೇಂಜ್ ಮಾಡೋದು ಎಂಬುದು ಕೂಡ ನೆಕ್ಸ್ಟ್ ವಿಡಿಯೋ ಇದೆ. ಆ ವಿಡಿಯೋನ ಕೂಡ ನೀವು ನೋಡಿ ಜಿಯೋ ಏರ್ ಫೈಬರ್ IP ಕೂಡ ಚೇಂಜ್ ಮಾಡ್ಕೋಬೋದು. ಹಾಗೆ ಇಂಥ ಒಂದು ಯಾವುದೇ ಒಂದು ಟೆಕ್ನಿಕಲ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.